ನಮಸ್ಕಾರ ವೀಕ್ಷಕರೇ, ಇವತ್ತು 3 ಸ್ಟಾಕ್ಗಳನ್ನ ನೋಡೋಣ. ಅದರಲ್ಲಿ ಒಂದು ನಿಮ್ಮೆಲ್ಲರ ಭಾಳ ಡಿಮ್ಯಾಂಡ್ ಇರತಕ್ಕಂಥ ಸಲಾಸಾರ್ದು ಒಂದು ಡೀಟೇಲ್ ಆಗಿ ಒಂದು ಅನಾಲಿಸಿಸ್ ಮಾಡೋಣ. ಅದಲ್ಲದೆ ನೆಕ್ಸ್ಟ್ ಇನ್ನೊಂದು ಸ್ಟಾಕು 3-4 ರೂಪಾಯಿ ಅರೌಂಡಲ್ಲಿ ಟ್ರೇಡ್ ಮಾಡ್ತಾ ಇದೆ. ಸೊ ಇದು ಕೂಡ ಒಂದು ಎನ್ಕ್ವೈರಿ ಬಂದಿತ್ತು. ಸೊ ಇದನ್ನು ಸ್ವಲ್ಪ ಅನಲೈಸ್ ಮಾಡಿ ನೋಡೋಣ, ಇದು ಯಾವ ಥರ ಸ್ಟಾಕು ಮತ್ತು ಹೇಗೆ ಪರ್ಫಾರ್ಮ್ ಮಾಡೋದು ಅಂತೇಳಿ. ನೀವು ಈ ಥರ ಎಲ್ಲ ಡಿಸ್ಕಷನ್ಸು ಅಂದರೆ ಈ ಥರ ಸ್ಟಾಕ್ಗಳನ್ನೆಲ್ಲ ನೋಡ್ತಾ ನೀವು ಮುಂದೆ ಅನಲೈಸ್ ಮಾಡೋದನ್ನು ಕಲಿತ್ರೆ ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಒಳ್ಳೆಯ ಹಣವನ್ನು ವೆಲ್ತನ್ನು ಕ್ರಿಯೇಟ್ ಮಾಡ್ಬೋದು. ಏನಂತಂದರೆ ನೀವೊಂದು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ, ಫಾರ್ ಎಕ್ಸಾಂಪಲ್ಲು 10 to 15 ಸ್ಟಾಕ್ಸ್ದೊಂದು ನೀವು ಪೋರ್ಟ್ಫೋಲಿಯೋ ಮಾಡಿಕೊಂಡ್ರೆ ಅದರಲ್ಲಿ 7 to 8 ಅಂದರೆ 70% ಅಲೋಕೇಶನನ್ನು ನೀವು ಒಳ್ಳೆಯ ಅಂದರೆ ಲಾರ್ಜ್ ಕ್ಯಾಪು ಮತ್ತು ಮಿಡ್ ಕ್ಯಾಪು ವಿತ್ ಒಳ್ಳೆಯ ಫಂಡಮೆಂಟಲ್ಸ್ ಇರ್ತಕ್ಕಂಥ ಮತ್ತು ನೆಕ್ಸ್ಟ್ ಏನು ಆ ಸೆಕ್ಟರ್ಗಳು ಕೂಡ ಡಿಮ್ಯಾಂಡಿಂಗ್ ಇರಬೇಕು. ಅಂದರೆ ನೆಕ್ಸ್ಟ್ ಒಂದು 5 ಇಯರ್ಸ್ ಪ್ಲಾನಿಂಗಲ್ಲಿ ನೆಕ್ಸ್ಟ್ ಆ ಸೆಕ್ಟರ್ಗಳು ಡಿಮ್ಯಾಂಡಿಂಗ್ ಇರ್ತಕ್ಕಂಥ ಅಂಥವನ್ನ 70% ಇನ್ಕ್ಲೂಡ್ ಮಾಡಿ. ಇನ್ನು 30% ನೀವು ಸ್ಮಾಲ್ ಕ್ಯಾಪ್ ಅಂದಾಕ್ಷಣ ನೀವೇನು ಸುಮ್ಮನೆ ಒಂದು 5 ರೂಪಾಯಿ ಅಂಥದ್ದು 10 ರೂಪಾಯಿ ಅಂಥದ್ದು ಅಥವಾ 2 ರೂಪಾಯಿ ಅಂಥದ್ದು ಸ್ಟಾಕನ್ನು ಆಯ್ಕೆ ಮಾಡ್ಕೊಳ್ಳೋದಲ್ಲ. ಖಂಡಿತವಾಗ್ಲಿಯೂ ನೀವು ಅದರಲ್ಲಿ ಕೂಡ ಒಂದು ಒಳ್ಳೆಯ ಫಂಡಮೆಂಟಲ್ಸ್ ನೋಡಬೇಕು, ಅದರ ನೇಚರ್ ಆಫ್ ಬಿಸ್ನೆಸ್ ನೋಡಬೇಕು, ಮ್ಯಾನೇಜ್ಮೆಂಟ್ ಹಿಸ್ಟ್ರಿ ಎಲ್ಲವನ್ನು ನೋಡಿ ಒಂದು 30% ಅಲೋಕೇಶನನ್ನು ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಮಾಲ್ ಕ್ಯಾಪ್ಗೆ ಕೊಡಬಹುದು. ಸೊ ಅದರಿಂದ ನೀವು ಒಂದು ಒಳ್ಳೆಯ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಮಾಡಿ ಮತ್ತು ಬ್ಯಾಲೆನ್ಸಿಂಗ್ ಮಾಡಿ. ಸೊ ಒಂದರಲ್ಲಿ ನಿಮಗೆ ಪ್ರೊಪೋಷನ್ ಆಫ್ ಲಾಸಸ್ಸನ್ನು ಮಿನಿಮೈಸ್ ಮಾಡ್ತಾ ಹೈ ಪ್ರಾಫಿಟಬಿಲಿಟಿಯನ್ನು ನೀವು ತೆಗಿತಾ ಹೋದರೆ ಸ್ಟಾಕ್ ಮಾರ್ಕೆಟಲ್ಲಿ ಕಡಿಮೆ ಸಮಯದಲ್ಲಿ ಜಾಸ್ತಿ ದುಡ್ಡನ್ನು ಮಾಡ್ಬೋದು. ಹಾಗಾಗಿ ನೀವು ಬಿಗಿನಿಂಗಲ್ಲಿ ಒಂದು 3 to 5 ಇಯರ್ಸ್ ನೀವೇನಪ್ಪ ಒಳ್ಳೆ ಎಕ್ಸ್ಪರ್ಟ್ಸ್ ಇದ್ದಾರಾ ಯಾರಾದರೂ ಸ್ಟಾಕ್ ಮಾರ್ಕೆಟಲ್ಲಿ, ಬಿ ವಿತ್ ದ ಎಕ್ಸ್ಪರ್ಟ್ಸ್, ಆಮೇಲೆ ಫಾಲೋ ದ ಸಕ್ಸೆಸರ್ಸ್. ಸೊ ಸ್ಟಾರ್ಟಿಂಗಲ್ಲಿ ನೀವು ಆ ಥರ ಮಾಡಿದ್ರೆ ಖಂಡಿತವಾಗ್ಲೂ ಒಂದು 3 to 5 ಇಯರ್ಸಲ್ಲಿ ನೀವು ಒಳ್ಳೆಯರ ಜೊತೆ ಫಾಲೋ ಮಾಡ್ತಾ ಅವ್ರ ಜೊತೆ ಎಕ್ಸ್ಪರ್ಟ್ಸ್ಗಳ ಜೊತೆ ನೀವು ಸ್ಟಾಕ್ ಮಾರ್ಕೆಟನ್ನು ಕಲಿತ್ರೆ ಮುಂದಿನ ಒಂದು 2-3 ವರ್ಷಗಳಲ್ಲಿ ನೀವು ಆರಾಮಾಗಿ ಒಂದು ಒಳ್ಳೆಯ ದುಡ್ಡನ್ನು ಮಾಡ್ಬೋದು. ಓವರಾಲ್ ನಿಮ್ಮದೊಂದು 3 to 6 ಇಯರ್ ಪ್ಲಾನಿಂಗ್ ಇಟ್ಕೊಳ್ಳಿ. ಒಳ್ಳೆಯ ಪ್ಲಾನಿಂಗ್ ಇಟ್ಕೊಂಡ್ರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಅದ್ಭುತವಾದಂಥ ಹಣವನ್ನು ಮಾಡ್ಬೋದು. ಸೊ ನಮ್ಮದೊಂದು ಫ್ರೀ ಟೆಲಿಗ್ರಾಮ್ ಚಾನಲ್ ಇದೆ. ಟೆಲಿಗ್ರಾಮ್ ಚಾನಲನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇದೆ. ಅದಲ್ಲದೆ ಜೊತೆಗೆ ನಮ್ಮದೇ ಆದಂಥ ಒಂದು ಕಮ್ಯುನಿಟಿ ಇದೆ, ಒಂದು IFL ಕಮ್ಯುನಿಟಿ ಇದೆ. ಸೊ ನೀವು ನಮ್ಮ ಕಮ್ಯುನಿಟಿಗೂ ಜಾಯ್ನ್ ಆಗಿ. ಸೊ ಅಲ್ಲಿಂದ ನೀವು ಕೂಡ ಸ್ಟಾಕ್ ಮಾರ್ಕೆಟನ್ನು ಚೆನ್ನಾಗಿ ಕಲಿತು ಚೆನ್ನಾಗಿ ದುಡ್ಡು ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಕಂಪ್ನಿ ಸಲಾಸಾರ್. ಸೊ ಇದು ನಿಮ್ಮ ಎಲ್ಲರ ತುಂಬ ಬೇಡಿಕೆಯ ಒಂದು ಇದು ಡಿಪೆಂಡಬಲ್ ಇನ್ಫ್ರಾಸ್ಟ್ರಕ್ಚರ್ ಎನೇಬಲರ್ಸ್. ಸೊ ಸಲಾಸಾರ್ ಕಂಪ್ನಿ ಈಸ್ ಇನ್ ಟು ದ ಟೆಲಿಕಮ್ಯುನಿಕೇಷನ್. ಸೊ ಇವರು ಬೇಸಿಕಲಿ ಟವರನ್ನು ಬಿಲ್ಡ್ ಮಾಡ್ತಕ್ಕಂಥವ್ರು. ಸೊ ಅಲ್ಲಿಂದ ನೆಕ್ಸ್ಟು ಪವರ್ ಮತ್ತು ರಿನ್ಯೂವಬಲ್ಲು, ಸ್ಮಾರ್ಟ್ ಸಿಟಿ ಸೊಲ್ಯೂಷನ್ಸು, ಪೋಲ್ಸ್, ಹೆವಿ ಸ್ಟೀಲ್ ಸ್ಟ್ರಕ್ಚರ್ಸ್, ಈ ಥರ ಎಲ್ಲ ಫೀಲ್ಡಲ್ಲಿ ಕೂಡ ಇವರು ವರ್ಕ್ ಮಾಡ್ತಾಯಿದ್ದಾರೆ. ಸೊ ಇವರು ಕ್ಲೈಂಟ್ಸ್ ನೋಡೋದಾಯ್ತು ಅಂತಂದರೆ ITCL, ಇಂಡಸ್ ಟವರ್ಸು, ಅಮೇರಿಕನ್ ಟವರ್ಸು, HFCL ಗ್ರೂಪು, ಆಕಾಶವಾಣಿ. ಸೊ ಇವರು ಟವರನ್ನು ಮಾಡಿಕೊಡ್ತಕ್ಕಂಥದ್ದು. ಸೊ ಇವ್ರದ್ದು ಒಂದು ಹಿಸ್ಟ್ರಿ ಅಂದರೆ ಇವರು ಯಾವಾಗ ಸ್ಟಾರ್ಟ್ ಮಾಡಿದ್ರು, ಇದು ಕಂಪ್ನಿಯ ಡೀಟೇಲ್ಸ್ ಏನಪ್ಪ ಅಂದರೆ ಇನ್ ದ ಇಯರ್ 2006 2006ರಲ್ಲಿ ಇದು ಸ್ಟಾರ್ಟ್ ಮಾಡಿದಂಥ ಕಂಪ್ನಿ. ಸ್ಟಾರ್ಟೆಡ್ ಆ್ಯಸ್ ಅ ಟವರ್ ಮ್ಯಾನುಫ್ಯಾಕ್ಚರ್. ಸೊ ವಿತ್ ದ ವಿಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ದ ಇಂಡಸ್ಟ್ರಿ. So tower manufacturers rarely provided multiple solutions under one roof. ಸಲಾಸಾರ್ sought to fill this gap, aspiring to become a one-stop shop for India's telecom gains by carrying out ಎಂಜಿನಿಯರಿಂಗ್. ಸೊ ಇವ್ರದ್ದು ಏನೇನಂತಂದರೆ ಇಂಜಿನಿಯರಿಂಗು, ಡಿಸೈನಿಂಗು, ಪ್ರೊಕ್ಯೂರ್ಮೆಂಟು, ಫ್ಯಾಬ್ರಿಕೇಷನ್ನು, ಗ್ಯಾಲನೈಸೇಷನ್ ಆ್ಯಂಡ್ EPC ಅಂಡರ್ ಒನ್ ರೂಫ್. ಸೊ ಇವ್ರದ್ದು ಟವರ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಟವರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಜೊತೆಗೆ ಓಯಿಂಗ್ ಟು persistence, expert and capability to work with steel. Today we are no longer confined to towers and have expanded our range of products and services to encompass all the infrastructural needs of a rapidly developing nation. ಸೊ ಇನ್ಫ್ರಾಸ್ಟ್ರಕ್ಚರಲ್ ನೀಡ್ಸನ್ನು ಕೂಡ ಇವರು ಏನು ಕೊಡ್ತಾ ಇದ್ದಾರೆ ಅಂತಂದರೆ ಸಲಾಸಾರು ಒಂದು ಜಸ್ಟ್ ಟವರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಾಗಿ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು 2006ರಲ್ಲಿ. ಸೊ ನಂತರ ದಿನಗಳಲ್ಲಿ ಅವ್ರದ್ದು ಏನಪ್ಪ ಡಿಸೈನಿಂಗು, ಪ್ರೊಕ್ಯೂರ್ಮೆಂಟು, ಫ್ಯಾಬ್ರಿಕೇಷನ್ನು, ಗ್ಯಾಲನೈಸೇಷನ್ನು ಎಲ್ಲವನ್ನು ಒನ್ ರೂಫಲ್ಲಿ ಮಾಡ್ತಕ್ಕಂಥ ಒಂದು ಇಟ್ಸ್ ಲೈಕ್ ಅ ಇಂಜಿನಿಯರಿಂಗ್ ಕಂಪ್ನಿ ಅಂತ. ಸೊ ಇವರು ಇಂಡಸ್ಟ್ರಿ ಲೀಡರ್ಸು. ಸೊ 50K+ ಟೆಲಿಕಾಮ್ ಟವರ್ಸ್ ಸಪ್ಲೈಡ್. ಸೊ 600+ ಹ್ಯಾಪಿ ಕ್ಲೈಂಟ್ಸ್ ಆ್ಯಂಡ್ ಪಾರ್ಟ್ನರ್ಸ್. ಸೊ 600ಕ್ಕೂ ಹೆಚ್ಚು ಇವರ ಕ್ಲೈಂಟ್ಸ್ ಇದ್ದಾರೆ. 50,000ಕ್ಕೂ ಹೆಚ್ಚು ಇವರು ಆಲ್ರೆಡಿ ಟವರ್ಸನ್ನು ಇದು ಮಾಡಿದ್ದಾರೆ. ಸೊ ಇವರು ಏನು ಇದನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ 25 ಕಂಟ್ರಿಗೆ. ಸೊ 110,000 MT ಆ್ಯನ್ಯಲ್ ಪ್ರೊಡಕ್ಷನ್ ಕೆಪಾಸಿಟಿ ಇದೆ. ಸೊ 110K+ ಮತ್ತು 40 ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ ಎಲೆಕ್ಟ್ರಿಫಿಕೇಷನ್. ನೋಡಿ, ರೈಲ್ವೆ ಟ್ರ್ಯಾಕ್ ಎಲೆಕ್ಟ್ರಿಫಿಕೇಷನ್ ಕೂಡ ಇವ್ರು ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಇಂಜಿನಿಯರಿಂಗ್ ಕಂಪ್ನಿ. ನೀವು ಬರೀ ಟವರ್ ಒಂದೇ ಮಾಡ್ತಾರೆ ಅನ್ಕೋಬೇಡಿ. ಸೊ ರೈಲ್ವೆ ಟ್ರ್ಯಾಕ್ ಎಲೆಕ್ಟ್ರಿಫಿಕೇಷನ್ ಮಾಡ್ತಕ್ಕಂಥದ್ದು, ಪವರ್ ಟ್ರಾನ್ಸ್ಮಿಷನ್ ಲೈನ್ಸನ್ನು ಕೊಡ್ತಕ್ಕಂಥದ್ದು. ಸೊ ಇಟ್ಸ್ ನೀವು ಬ್ರಾಡ್ಸ್ ಅಂತ ಹೇಳ್ತೀವಲ್ಲ, ಬ್ರಾಡ್ ಆಗಿದೆ ಇದ್ರದ್ದು ನೇಚರ್ ಆಫ್ ಬಿಸ್ನೆಸ್ಸು. ಸೊ ಇಂಜಿನಿಯರಿಂಗ್ ಒಂದು ನಾವು ಹೇಳ್ತಕ್ಕಂಥದ್ದು ಏನು ಕೋರ್ ಅಂತಂದರೆ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ಕೊಲಾಬ್ರೇಷನ್ ವಿತ್
ರ್ಯಾಂಬಲ್ ಜೊತೆ ಕೊಲಾಬ್ರೇಷನ್ ಇದೆ. ಸೊ ಇದು ನೀವು ಕಂಪ್ನಿಯ ಡೀಟೇಲ್ಸು, ನೇಚರ್ ಆಫ್ ಬಿಸ್ನೆಸ್ ಎಲ್ಲ ಗೊತ್ತಾಯಿತು. ಸೊ 2006 ಅಂತಂದರೆ ಏನೋ ನೀವೊಂದು ಇದರ ಮ್ಯಾನೇಜ್ಮೆಂಟ್ ಅಥವಾ ಟ್ರ್ಯಾಕ್ ರೆಕಾರ್ಡನ್ನು ನೋಡಿದ್ರೆ ಒಳ್ಳೆಯ ಟ್ರ್ಯಾಕ್ ರೆಕಾರ್ಡ್ ಕಾಣಿಸ್ತಾ ಇದೆ. ಇವ್ರದ್ದು ಏನು ನೇಚರ್ ಆಫ್ ಬಿಸ್ನೆಸ್ ಇದೆ ಅದು ಸ್ಟ್ರಾಂಗ್ ಆದಂಥ ನೇಚರ್ ಆಫ್ ಬಿಸ್ನೆಸ್ ಇದೆ. ಸೊ ಜೊತೆಗೆ ಇವ್ರದೊಂದಿಷ್ಟು ಇಯರ್ ಟು ಇಯರ್ ಫೈನಾನ್ಷಿಯಲ್ಸನ್ನು ನೋಡೋಣ. ಸೊ ಸೇಲ್ಸನ್ನು ನೋಡೋದಾಯ್ತಂದರೆ ಮಾರ್ಚ್ 2012ರಲ್ಲಿ 108 ಕೋಟಿ ಇದ್ದಂಥದ್ದು. ಸೊ 200, 290, 300, 400, 500, ಸೊ 500, 700. ಲಾಸ್ಟ್ ಇಯರ್ ಅಂದರೆ ಈ ಮಾರ್ಚ್ 2023ನಲ್ಲಿ 1005 ಕೋಟಿ. ಸೊ 100 to 1000 crores. ಸೊ ಒಂದು 10 ವರ್ಷದ ಒಂದು ಅವಧಿಯಲ್ಲಿ ಟೈಮ್ ಪೀರಿಯಡಲ್ಲಿ ಸೊ 10x ಗ್ರೋತ್ ಏನು ಸೇಲ್ಸಲ್ಲಿ ಯು ಕ್ಯಾನ್ ಸಿ 10x ಗ್ರೋತು. ಸೊ ಆಪ್ರೇಟಿಂಗ್ ಪ್ರಾಫಿಟ್ ನೋಡ್ಬೋದು ನೀವು, ಇಟ್ ಹ್ಯಾಸ್ ಮೇಂಟೈನಿಂಗ್ ವೆರಿ ಗುಡ್ ಆಪ್ರೇಟಿಂಗ್ ಪ್ರಾಫಿಟ್ ಆಫ್ OPM ಆಫ್ ನಿಯರ್ಲಿ 10%. ಸೊ 9-10 ಇದೆ ಆ್ಯಾವ್ರೇಜ್ 10% OPM ಕೂಡ ಇವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಇದರ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತಂದರೆ 2012ರಲ್ಲಿ 5 ಕೋಟಿ ಇದ್ದಂಥದ್ದು 5, 6, 11, 19 ಇದೇ ಥರ 31, 40. ಸೊ ದೇರ್ ಯು ಕ್ಯಾನ್ ಸಿ ಫ್ರಮ್ 5 to 40 crores. ಸೊ ಇಯರ್ ಟು ಇಯರು ನೀವು ನೋಡ್ತಾ ಹೋಯ್ತು ಅಂತಂದರೆ ಏನು ಇನ್ ದ ಮೀನ್ ಟೈಮಲ್ಲಿ ಸೊ ಸೇಲ್ಸು ಕೂಡ ನೀವು ಒಳ್ಳೆಯ ಇಂಪ್ರೂವ್ಮೆಂಟನ್ನು ಕಾಣಿಸ್ತಾ ಇದೆ. ಮತ್ತು ಪ್ರಾಫಿಟಲ್ಲಿ ಕೂಡ ನೆಟ್ ಪ್ರಾಫಿಟಲ್ಲಿ ಕೂಡ ತುಂಬ ಇಂಪ್ರೂವ್ಮೆಂಟ್ ಇದೆ. ಸೊ ಫೈನಾನ್ಷಿಯಲ್ಸ್ ಆಗಿ ಜಸ್ಟ್ ಆ್ಯಸ್ ಎ ಓವರ್ವ್ಯೂ ಅಂದರೆ ಒಂದು ಮೇಲ್ನೋಟಕ್ಕೆ ನೀವು ಫೈನಾನ್ಷಿಯಲ್ಸನ್ನು ನೋಡಿದ್ರೆ ಒಂದು ಒಳ್ಳೆಯ ಫೈನಾನ್ಷಿಯಲ್ಸ್ ಕೂಡ ಇದು ಮೇಂಟೈನ್ ಮಾಡ್ತಾ ಇದೆ. ಸೊ ನೀವು ನೋಡ್ಬೋದು ಲಾಸ್ಟ್ 3-4 ಇಯರಿಂದ ಕಂಟಿನ್ಯೂಸ್ ಇಯರ್ಲಿ ಡಿವಿಡೆಂಡ್ ಪೇಔಟನ್ನು ಮಾಡ್ತಿದ್ದಾರೆ. ಸೊ ಇದು ಒಂದು ಒಳ್ಳೆಯ ಗುಡ್ ಸೈನ್. ಸೊ ಯಾಕಂದರೆ ಫಾರ್ ಏನು 20-25 ರುಪೀಸಲ್ಲಿ ಟ್ರೇಡ್ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಟಾಕು. ಸೊ ಇಯರ್ಲಿ ಒಳ್ಳೆಯ ಡಿವಿಡೆಂಡ್ ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ಆಮೇಲೆ ಇದರ ಮಾರ್ಕೆಟ್ ಕ್ಯಾಪ್ ಕೂಡ ಆಲ್ಮೋಸ್ಟ್ ಮಿಡ್ ಕ್ಯಾಪ್ಗೆ ಇದೆ. ಸೊ ಹಾಗಾಗಿ ಮೇಲ್ನೋಟಕ್ಕೆ ಅಂತ ನಾವೇನು ಹೇಳ್ತೀವಲ್ಲ ಓವರ್ವ್ಯೂವಲ್ಲಿ ಸೊ ನೀವು ಅನಾಲಿಸಿಸ್ ಮಾಡ್ತಾ ಹೋಯ್ತು ಅಂತಂದರೆ ಸೊ ನೇಚರ್ ಆಫ್ ಬಿಸ್ನೆಸ್ಸು, ಮ್ಯಾನೇಜ್ಮೆಂಟು, ಟ್ರ್ಯಾಕ್ ರೆಕಾರ್ಡು ಮತ್ತು ಫೈನಾನ್ಷಿಯಲ್ಸ್ ಎಲ್ಲವೂ ಲುಕ್ಸ್ ಗುಡ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟ್ರನಿಗೆ ಬಂತು ಅಂತಂದರೆ ಸೊ 69 ಇತ್ತು, 63 ಇದೆ. ಸೊ ಇಟ್ಸ್ ಓಕೆ, ಯಾಕಂದರೆ ಡೆವಲಪ್ಮೆಂಟ್ ಸ್ಟೇಜಲ್ಲೇ ಇದೆ ಕಂಪ್ನಿ ಇನ್ನು. ಹಾಗಾಗಿ ಒಂದಷ್ಟು ಹಣಕಾಸಿನ ಇದು ಬೇಕಾಗುತ್ತೆ. ಹಾಗಾಗಿ ಒಂದಷ್ಟು ಪ್ರಮೋಟರ್ಸನ್ನು ಇದು ಮಾಡಿದ್ದಾರೆ. ಬಟ್ ನೋಡಿ ಇಲ್ಲಿ FIAs 12% ಎಂಟ್ರಿ ಆಗಿದ್ದಾರೆ. ಸ್ವಲ್ಪ ಒಂದಿಷ್ಟು ಡೌನ್ ಆಗಿದೆ, 9%ಗೆ ಬಂದಿದೆ FIAಸು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ಮು. ಸೊ ಪಬ್ಲಿಕ್ಕು 27-30% ಪಬ್ಲಿಕ್ ಇದ್ದಾರೆ. ಓಕೆ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಒಂದು ಅನಾಲಿಸಿಸ್ ಮಾಡಿ ಒಂದು ಓವರ್ವ್ಯೂವಲ್ಲಿ ಹೇಳೋದಾಯ್ತು ಅಂತಂದರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಕಂಪ್ನಿ ಇದು ಕಾಣಿಸ್ತಾ ಇದೆ. ಸೊ ಜೊತೆಗೆ ಏನಪ್ಪ ಅಂತಂದರೆ ಯು ನೀಡ್ ಟು ಪೇಷನ್ಸ್. ಈ ಕಂಪ್ನಿನಲ್ಲಿ ನೀವು ಪೇಷನ್ಸ್ ಇದ್ದರೆ ಮಾತ್ರ, ಅಂದರೆ ನಿಮ್ಮ ಲಾಂಗ್ ಟರ್ಮ್ ಗೋಲ್ ಇದ್ದರೆ ಮಾತ್ರ. ಸೊ ಈಗ ನೋಡಿ, ಈಗ ಹಾಕಿದೆ, ಬುಲ್ ಮಾರ್ಕೆಟ್ ಬಂತು. ಸೊ ಒಂದು 25 ರೂಪಾಯಿ ಹಾಕ್ಬಿಟ್ಟಿದ್ದೀನಿ, 50 ರೂಪಾಯಿ ಬಂದ ತಕ್ಷಣ ತೆಗೆದುಬಿಡ್ತೀನಿ. ಆ ಥರ ಇದ್ದರೆ ಖಂಡಿತವಾಗಿಯೂ ಅಂಥವ್ರಿಗೆಲ್ಲ ಈ ಕಂಪ್ನಿ. ಸೊ ಇದು ಒಂದು ಒಳ್ಳೆಯ ಲಾಂಗ್ ಟರ್ಮ್, ಒಂದು ಒಳ್ಳೆಯ ಏನು ಈಗ 20-22 ರೂಪಾಯಿ ಇದೆ. ಸೊ ನೆಕ್ಸ್ಟ್ ಈ ಇಯರಲ್ಲಿ ಡಿವಿಡೆಂಡ್ ಎಷ್ಟು ಕೊಡ್ತಾರೆ ನೋಡೋಣ. ಸೊ ಒಂದು ಒಳ್ಳೆಯ ಕ್ಯೂರಿಯಾಸಿಟಿ, ನನಗೂ ಕೂಡ ಡಿವಿಡೆಂಡ್ ಎಷ್ಟು ಕೊಡ್ತಾರೆ ಅಂಥೇಳಿ ಅದನ್ನು ನೋಡಿ. ಸೊ ನೆಕ್ಸ್ಟ್ ನೀವೊಂದು ಲಾಂಗ್ ಟರ್ಮಿಗೆ ಒಂದು 5 ಇಯರ್ಸ್ ಆ ಥರ ಪ್ಲಾನ್ ಇತ್ತು ಅಂದರೆ ಖಂಡಿತವಾಗೂ ಸ್ವಲ್ಪ ಆ್ಯಡ್ ಮಾಡ್ತಕ್ಕಂಥ ಹೋಗ್ಬೋದಾದಂಥ ಸ್ಟಾಕ್ ಇದು. ಸೊ ಮುಂದಿನ ಒಂದು 3-5 ವರ್ಷಗಳಲ್ಲಿ ಒಂದು ಒಳ್ಳೆಯ ರಿಟರ್ನ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕಂಪ್ನಿನಲ್ಲಿ. ಸೊ ಒಂದು ಸ್ಟ್ಯಾಂಡರ್ಡ್ ಕಂಪ್ನಿ ಥರ ಇದು ಕಾಣ್ತಾ ಇದೆ. ಸೊ ನೀವು ಕೂಡ ತುಂಬ ಇದ್ರ ಬಗ್ಗೆ ಸ್ಟಡಿ ಮಾಡಿ. ಬಟ್ ಏನಪ್ಪ ಅಂತಂದರೆ ಅಪ್ಡೇಟ್ ಇರಿ. ಖಂಡಿತವಾಗೂ ಇದ್ರದ್ದು ಏನಾರ ಒಂದು ಫಾಲೋಅಪ್ಪಲ್ಲಿ ಇರಿ. ಇದ್ರದ್ದು ಏನೇನು ಅಪ್ಡೇಟ್ಸ್ ಬರ್ತವೆ ಅದನ್ನೆಲ್ಲ ಫಾಲೋಅಪ್ ಮಾಡ್ಕೊತಾರೆ. ಇದೊಂದೇ ಅಷ್ಟೇ ಅಲ್ಲ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇದ್ದೀರಾ ಅಂದರೆ ಡೇ ಟು ಡೇ ಪ್ರತಿಯೊಂದು ಸೊ ನೀವು ಆ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ನೋಡ್ತಾ ಹೋಗಿ. ಯಾಕಂದರೆ ಅದರಿಂದ ನೀವು ಒಂದರಿಂದ ಒಂದು ಕಲಿತಾ ಹೋಗ್ತೀರಾ ಸ್ಟಾಕ್ ಮಾರ್ಕೆಟಲ್ಲಿ. ಹಾಗಾಗಿ ಫಾಲೋಅಪ್ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸ್ಟಾಕ್. ಎರಡನೇ ಕಂಪ್ನಿಯನ್ನು ಸೇಲ್ಸ್ ನೋಡೋದಾಯ್ತಂದರೆ 2015ರಲ್ಲಿ 600 ಕೋಟಿ ಇತ್ತು, 2016ರಲ್ಲಿ 900 ಕೋಟಿ, ಸೊ 2200 ಕೋಟಿ, 2008 ಕೋಟಿ, ಮತ್ತು 19ರಲ್ಲಿ ಸ್ವಲ್ಪ ಕರೋನಾ ಟೈಮಲ್ಲಿ 1500, 1400. ಸೊ ಒಂದು ನೋಡ್ತಕ್ಕಂಥದ್ರೆ ಸ್ವಲ್ಪ ಕಡಿಮೆ ಇದೆ, ಅಂದರೆ 6 ಅಲ್ಲಿಂದ ಒಂದು ಹೈಕ್ ಆಗಿತ್ತು, ಸ್ಪೈಕ್ ಆದಂಥದ್ದು, ಮತ್ತು ಡೌನ್ ಆಗಿದೆ. ಸೊ 1400. ಓಕೆ, ನೋ ಪ್ರಾಬ್ಲಮ್. ಸೇಲ್ಸಲ್ಲೇನೋ ಅಂತ ತುಂಬ ವೇರಿಯೇಷನ್ಸ್ ಕಾಣ್ತಾ ಇಲ್ಲ. ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ಇದೆ. ಸೊ ದೇರ್ ವಾಸ್ 200 ಮತ್ತು 1000 ಆಗಿತ್ತು, ಮತ್ತು 300. ಓಕೆ, ಆಪ್ರೇಟಿಂಗ್ ಪ್ರಾಫಿಟು ಇದೆ. ಸೊ OPM ನೋಡ್ತಾ ಹೋಯ್ತಂದರೆ OPM ಓಕೆ, ಅದರ್ ಇನ್ಕಮ್ಮು, ಸೊ ಅದರ್ ಇನ್ಕಮಲ್ಲಿ ಎಲ್ಲ ಮೈನಸ್ ಆಗಿದೆ. ಸೊ ನೆಟ್ ಪ್ರಾಫಿಟ್ ನೋಡೋಣ ಇದು. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ ಮೈನಸ್ ಲಾಸ್ 500 crores, ಲಾಸ್ 600 crore, ಲಾಸ್ 1300, ಲಾಸ್ ಜಾಸ್ತಿ ಆಗ್ತಾಯಿದೆ. ಮತ್ತು 1400 crore, 1800, ಲಾಸ್ಟ್ ಇಯರ್ ಕೂಡ 1225 crores. ಸೊ ಅಲ್ಲಿಂದ ನೀವು 15ರಿಂದ ನೋಡ್ತಾ ಹೋದರೆ 2015ರಿಂದ ತುಂಬ ಲಾಸ್ ಜಾಸ್ತಿ ಆಗ್ತಾ ಹೋಗ್ತಾಯಿದೆ. ಸೇಲ್ಸು ಪರವಾಗಿಲ್ಲ, ಬಟ್ ಆಪ್ರೇಟಿಂಗ್ ಪ್ರಾಫಿಟ್ ಇದೆ.
ಬಟ್ ನೆಟ್ ಪ್ರಾಫಿಟಲ್ಲಿ ತುಂಬ ಲಾಸ್ ಆಗ್ತಾಯಿದೆ. ಯಾಕೆ ಇಷ್ಟೊಂದು ಇದು ಏನು ಲಾಸ್ ತೋರಿಸ್ತಾ ಇದ್ದಾರೆ ಅವರು ಅಂತಂದರೆ, ಸೊ ಇಲ್ಲಿ ನೋಡಿ, ದಿಸ್ ಈಸ್ ದ ರೀಸನ್. ಇವರ ರಿಸರ್ವ್ಸು ತುಂಬ 2000 ಮೈನಸ್ ಇದು -2750 ಇದ್ದಂಥದ್ದು ಮೈನಸ್ 17,400 ಕೋಟಿ ಮೈನಸ್ ಆಗಿದೆ. ಸೊ ಆಮೇಲೆ ಬಾರೋಯಿಂಗ್ಸ್ ನೋಡಿ 4,000 ಇದ್ದಂಥದ್ದು 4,200 ಅಂತಂದರೆ, ಸೊ ನೀವು ಇದನ್ನು ನೋಡ್ಬೋದು, ಸಾಲ ಕೂಡ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ರಿಸರ್ವ್ಸು ಫುಲ್ಲು ನೆಗೆಟಿವಲ್ಲಿ ಹೋಗಿದೆ. ದೆರ್ ಇಸ್ ಬಿನ್ ಏನೋ ಇದರಲ್ಲಿ ಸಮಥಿಂಗ್ ಇದು ಕಾಣಿಸ್ತಿದೆ. ನೀವು ಇದನ್ನು ಬಿಟ್ಟಿರೋ ತುಂಬ ಡೀಪಾಗಿ ಮೇಲ್ನೋಟಕ್ಕಂತೂ ಏನು ಫೈನಾನ್ಷಿಯಲ್ಸಲ್ಲಿ ಅಷ್ಟು ಇದು ಕಾಣಿಸ್ತಲ್ಲ. ಯಾಕಂದರೆ ಸಿಕ್ಕಾಬಿಟ್ಟೆ -17,000 ಕೋಟಿ ರಿಸರ್ವ್ಸು ಮತ್ತು 4-5 ಕೋಟಿ ಬಾರೋಯಿಂಗ್ಸು. ಸೊ ಆಪ್ರೇಟಿಂಗ್ ಪ್ರಾಫಿಟ್ ಇದ್ರೂ ಕೂಡ ನೆಟ್ ಪ್ರಾಫಿಟ್ ಇವ್ರಿಗೆ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಸಿಕ್ಕಾಬಿಟ್ಟೆ ಸಾಲುಗಳಿರೋದ್ರಿಂದ ಆ ಸಾಲುಗಳನ್ನು ರಿಕವರಿ ಮಾಡೋಕ್ಕೆ ಅವ್ರ ಕೈಲೇ ಇನ್ನೂ ಆಗ್ತಿಲ್ಲ. ಅದಕ್ಕಿಂತ ಜಾಸ್ತಿ ಆರ್ಡರ್ಸನ್ನು ಮಾಡಿ ಮತ್ತು ನೆಟ್ ಪ್ರಾಫಿಟ್ಟಿಗೆ ಬಂದು, ಸೊ ಇದು ಕಂಪ್ನಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅದನ್ನು ನೀವು ಡಿಸೈಡ್ ಮಾಡಬೇಕು. ಸೊ ಇದನ್ನು ನೀವು ಡೀಪಾಗಿ ಬೇಕಿದ್ರೆ ಸ್ಟಡಿ ಮಾಡಿ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ತಾ ಇದ್ದರೆ 3% ಪ್ರಮೋಟರ್ಸ್ ಇದ್ದಾರೆ, 0.1% FI. DIS ನೋಡಿ 46 ಇದ್ದಂಥದ್ದು 44ಕ್ಕೆ ಬಂದಿದೆ. ಅಂದರೆ ಸ್ವಲ್ಪ DIS ಕೂಡ ಹೊರಗೆ ಹೋಗ್ತಿದ್ದಾರೆ. ಸೊ ಪಬ್ಲಿಕ್ 50 ಇರೋದು 52 ಆಗಿದೆ. ಅಂದರೆ ಪಬ್ಲಿಕ್ ಏನು ಇನ್ಕ್ರೀಸ್ ಆಗ್ತಾಯಿದೆ, ಬಟ್ ಅವ್ರ ಪ್ರಮೋಟರ್ಸ್ ಕೂಡ ಎಲ್ಲವನ್ನು ಇರ್ತಕ್ಕಂಥದ್ದನ್ನು ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅವರ ಸ್ಟೇಕ್ಸನ್ನೇ ಮಾರಿದ್ದಾರೆ. ಸೊ ಯಾಕಂದರೆ ಹೆವಿ ಡೆಬ್ಟ್ ಇದೆ ಕಂಪ್ನಿನಲ್ಲಿ. ಸೊ ನೋಡಿ, ಇದನ್ನು ನೀವು ಏನು ರ್ಯಾಡರ್ಲಿ ಅಂತನಕ್ಕಿಂತ ನೀವು ಆಲ್ರೆಡಿ ಈ ಕಂಪ್ನಿಲಿದ್ದರೆ ಇದನ್ನು ತುಂಬ ಸ್ಟಡಿ ಮಾಡಿ. ಹೊಸಬ್ರು ಅಷ್ಟೇ, ನೀವು ಎಂಟ್ರಿ ಹಾಕಬೇಕು ಅಂತ ಏನಾರು ಅಂದ್ಕೊಂಡಿದ್ರೆ ಇದನ್ನು ಭಾಳ ಸ್ಟಡಿ ಮಾಡಿ. ಯಾಕಂದರೆ ದ ಕಂಪ್ನಿ ನೇಮ್ ಇಸ್ GTL ಇನ್ಫ್ರಾಸ್ಟ್ರಕ್ಚರ್ ಇಸ್ ಇನ್ ದ ಬಿಸ್ನೆಸ್ ಆಫ್ ಪ್ರೊವೈಡಿಂಗ್ ಶೇರ್ಡ್ ಪ್ಯಾಸಿವ್ ಟೆಲಿಕಾಮ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಇಂಡಿಯಾ. ಸೊ ಟೆಲಿಕಾಮ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇದು ಕೆಲಸ ಮಾಡ್ತಾಯಿದೆ. ಸೊ ಅರೌಂಡ್ 2 ರೂಪೀಸಲ್ಲಿ ಈಗ ಟ್ರೇಡ್ ಮಾಡ್ತಾಯಿದೆ. ಸೊ ನೀವು ಇದನ್ನು ಡೀಪಾಗಿ ಸ್ಟಡಿ ಮಾಡಿ, ನಿಮ್ಮ ಓನ್ ಅನಾಲಿಸಿಸ್ ಮಾಡಿ, ನಿಮ್ಮ ಓನ್ ಡಿಸಿಷನ್ ತಗೊಳ್ಳಿ. ಸೊ ಇದು ನಿಮಗೆ ಬಿಟ್ಟಂಥದ್ದು. ನೆಕ್ಸ್ಟ್ ಕಂಪ್ನಿಯ ಬಗ್ಗೆ ನೋಡೋಣ. ಸ್ಟಾಕು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಒಂದು ಮೆಸೇಜ್ ಬಂದಿತ್ತು ನನಗೆ. ಹಲೋ ಸರ್, ಐ ಆಮ್ ಬಿಗಿನರ್ ಆ್ಯಂಡ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್ ದಟ್ ಯು ಹ್ಯಾವ್ ಯೂಸ್ಡ್ ಇನ್ ಯುವರ್ ಯೂಟ್ಯೂಬ್ ಚಾನಲ್. ಕ್ಯಾನ್ ಯು ಪ್ಲೀಸ್ ರೆಕಮೆಂಡ್ಸ್ ಮೀ ಸಮ್ ಮೈಕ್ರೋ ಕ್ಯಾಪ್ ಸ್ಟಾಕ್ಸ್ ಅಂತೇಳಿ. ಸೊ ನಾನು ಅಂದರೆ ಈ ಚಾನಲನ್ನು ನೋಡಿ ಒಬ್ಬರು ಯೂಟ್ಯೂಬ್ ಮೆಸೇಜ್ ಮಾಡಿದರು. ಸೊ ಹೌ ಕ್ಯಾನ್ ಐ ಹೆಲ್ಪ್ ಅಂತಂದರೆ ಐ ಮೀನ್ ವಿಚ್ ಪ್ಲೇಸ್ ಅಂತೇಳಿ ಇದು ಮಾಡಿದ್ದೆ. ಸೊ ಐ ಆಮ್ ಫ್ರಮ್ ಹಿಮಾಚಲ್ ಪ್ರದೇಶದಿಂದ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿ. ಅವರಿಗೆ ಲ್ಯಾಂಗ್ವೇಜನ್ನು ಅರ್ಥ ಆಗಿಲ್ಲ, ಬಟ್ ಆದ್ರೂ ಇದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇರೋದ್ರಿಂದ ಒಂದಷ್ಟು ಯಾವುದಾದ್ರು ರೆಫರ್ ಮಾಡಿರಿ ಅಂತ ಕೇಳಿದರು. ಸೊ ಇದು ಯಾವ ಚಾನಲ್ ಅಂತಂದರೆ ನಾವು ಕನ್ನಡ ಚಾನಲ್ ಅಂತ ಹೇಳಿದ್ದೆ ಕೂಡ ನಾನು ಅವರಿಗೆ, ಲ್ಯಾಂಗ್ವೇಜ್ ಅರ್ಥ ಆಗಿರಲಿವಂತೆ. ಸೊ ಅಂದರೆ ಬೇರೆ ಸ್ಟೇಟ್ಗಳಿಂದನೂ ಕೂಡ ನನಗೆ ಚಾನಲನ್ನು ನೋಡಿ ಮೆಸೇಜನ್ನು ಮಾಡ್ತಾಯಿದ್ದೀರಿ. ಸೊ ಸಂತೋಷ, ಬಟ್ ಆದಷ್ಟು ನಮ್ಮ ಕನ್ನಡದವರು ಕೂಡ ಚೆನ್ನಾಗಾಗಲಿ ಅನ್ನೋದು ನನ್ನ ಒಂದು ಉದ್ದೇಶ. ಈ ಚಾನಲ್ಲು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಒಂದಷ್ಟು ಅವರಿಗೆ ಒಳ್ಳೆಯದಾಯಿತು ಅಂತಂದರೆ, ಇನ್ಫಾರ್ಮೇಷನ್ ಚೆನ್ನಾಗಿ ಸಿಕ್ತು ಅಂತಂದರೆ. ಸೊ 3ನೇ ಕಂಪ್ನಿ ಇವ್ರದ್ದೇ, ಅದು ಈ 3ನೇ ಕಂಪ್ನಿ ನಾನು ಏನೇನು ಯೂಸ್ ಮಾಡ್ತೀನಲ್ಲ, ಇವ್ರು ಕೇಳಿದ್ರು ಆ ಕಂಪ್ನಿಯ ಬಗ್ಗೆ. ಆ ಕಂಪ್ನಿಯಲ್ಲಿ ತುಂಬ ದೊಡ್ಡ ಮಟ್ಟದ ಹೂಡಿಕೆಯನ್ನು ಇವರು ಆಲ್ರೆಡಿ ಮಾಡಿದಾರಂತೆ. ಸೊ ಬನ್ನಿ ಆ ಕಂಪ್ನಿ ನೋಡೋಣ. ಈ ಕಂಪ್ನಿಯ ಸೇಲ್ಸ್ ನೋಡ್ತಾ ಇತ್ತು ಅಂದರೆ ಇಲ್ಲೆಲ್ಲಿ ಏನಿರಲ್ಲ, 0 ಇದ್ದಿದ್ದು. ಸೊ 2022ರಲ್ಲಿ 69 ಕೋಟಿ, 2023ರಲ್ಲಿ 241 ಕೋಟಿ. ಲಾಸ್ಟ್ 2 ಇಯರ್ಸಿಂದ ಒಳ್ಳೆಯ ಸೇಲ್ಸ್ ಇನ್ಕ್ರೀಸ್ ಆಗಿದೆ. ಸೊ ಇದ್ರದ್ದು ನೆಟ್ ಪ್ರಾಫಿಟ್ ನೋಡ್ತಾ ಇತ್ತು ಅಂದರೆ ಸೊ ಲಾಸಲ್ಲಿ ಇದ್ದಂಥದ್ದು, ಅಂದರೆ ಸೇಲ್ಸೇ ಮಾಡಿರಲಿಲ್ಲ. ಇದಕ್ಕಿದಂಗೆ ಲಾಸ್ಟ್ ಇಯರಲ್ಲಿ 1 crore, ಈ ಸರಿ 7 crore. ಸೊ ಇನ್ನೇನು ಡಿವಿಡೆಂಡ್ ನಾವು ಎಕ್ಸ್ಪೆಕ್ಟೇ ಮಾಡೋಂಗಿಲ್ಲ. ಸೊ ಸಡನ್ನಾಗಿ 2 ಇಯರ್ಸಿಂದ ಮಾತ್ರ ಇದ್ರದ್ದು ನಾವು ಒಳ್ಳೆಯ ಸ್ಪೈಕ್ ಆಗಿದೆ ಅಂತ ಹೇಳ್ಬೋದು ಸೇಲ್ಸಲ್ಲಿ. ಸೊ ಪ್ರಮೋಟರ್ಸು 20.8% ಇದೆ, FI ಇದ್ದಾರೆ 1%, DIS ಇದೆ 77%, ಪಬ್ಲಿಕ್ ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ತುಂಬ ಗ್ರೇಟ್ ಅನಿಸ್ತಿಲ್ಲ, ಅಂದರೆ ತುಂಬ ಇಂಟ್ರೆಸ್ಟಿಂಗೂ ಇಲ್ಲ. ಸೊ ಇದರದ್ದು ಕಂಪ್ನಿಯ ನೇಮ್ ಬಂದುಬಿಟ್ಟು ಇಂಟಿಗ್ರಾ ಎಸೆನ್ಸಿ ಅಂತ, ಇನ್ಕಾರ್ಪೊರೇಟೆಡ್ 2007. ಇಸ್ ಇನ್ ದ ಬಿಸ್ನೆಸ್ ಆಫ್ ಲೈಫ್ ಎಸೆನ್ಷಿಯಲ್ಸ್ ದಟ್ ಈಸ್ ಫುಡ್, ಆಗ್ರೋ ಪ್ರಾಡಕ್ಟ್ಸು, ಸೊ ಟೆಕ್ಸ್ಟೈಲ್ಸ್ ಆ್ಯಂಡ್ ಗಾರ್ಮೆಂಟ್ಸು, ಇನ್ಫ್ರಾಸ್ಟ್ರಕ್ಚರ್, ಮೆಟೀರಿಯಲ್ಸ್ ಆ್ಯಂಡ್ ಸರ್ವಿಸ್ ಫಾರ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತೆ, ಆ್ಯಂಡ್ ಎನರ್ಜಿ ಮೆಟೀರಿಯಲ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಸೊ ತುಂಬ ಕಂಪ್ನಿನೇ ಡೈವರ್ಸಿಫೈಡ್ ಆಗಿದೆ. ಇದು ನಾನಾ ಫೀಲ್ಡ್ಗಳಲ್ಲಿ ವರ್ಕ್ ಮಾಡ್ತಾ ಇದೆ. ಸೊ ಕಂಪ್ನಿಯ ನೇಮ್ ಬಂದುಬಿಟ್ಟು ಇಂಟಿಗ್ರಾ ಎಸೆನ್ಷಿಯಾ ಅಂತೇಳಿ. ಇದರದ್ದು ನನಗೆ ಅಷ್ಟು ಇಂಟ್ರೆಸ್ಟಿಂಗ್ ಕಾಣಿಸ್ತಿಲ್ಲ ನನಗೇನು, ಈ ಫೈನಾನ್ಷಿಯಲ್ಸ್ ಆಗಿರ್ಬೋದು ಅಥವಾ ಇದು ನೇಚರ್ ಆಫ್ ಬಿಸ್ನೆಸ್ಸು. ಸೊ ಇಂಟಿಗ್ರಾ ಎಸೆನ್ಷಿಯಾ ನಿಮಗೇನಾದರೂ ಇದ್ರ ಬಗ್ಗೆ ಅನಿಸಿದ್ರೆ ನೀವು ಇದನ್ನು ಒಂದು ಒಳ್ಳೆಯ ಸ್ಟಡಿ ಮಾಡಿ. ಸೊ ಇದ್ರ ಬಗ್ಗೆ ಇನ್ನೂ ಡಿಟೇಲಾಗಿ ಏನಾರು ಕೆದಕೋಣ ಅಂತ ಅನಿಸಿದ್ರೆ ಕಮೆಂಟ್ ಹಾಕಿ, ಭಾಳ ಕಮೆಂಟ್ ಹಾಕಿದ್ರೆ ಈ ಕಂಪ್ನಿಯ ಬಗ್ಗೆ ಮತ್ತೊಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿ ಬತ್ತಿಗೆ ಇಷ್ಟು ಮುಗಿಸೋಣ. ಮತ್ತು ನೆಕ್ಸ್ಟ್ ಗುಡ್ ಬೈ, ಟೇಕ್ ಕೇರ್.